ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ತಿಳಿಯೋದಾದರೆ, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಕಡೆಯಿಂದ ವೇಕೆನ್ಸಿ ಬಿಟ್ಟಿದ್ದಾರೆ. ಈ ಅರ್ಜಿ ಹಾಕೋದಕ್ಕೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕು, ಹಾಗೆ ಏಜ್ ಲಿಮಿಟು, ಹಾಗೆಯೇ ಎಷ್ಟು ಫೀಸ್ ಹೇಳಿದ್ದಾರೆ, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅದ್ರ ಜೊತೆಗೆ ಯಾವ ರೀತಿ ಸೆಲೆಕ್ಷನ್ಸ್ ಮಾಡ್ತಾರೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಸಹ ಒತ್ತಿ. ನಾನು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಮಿಡಿಯೇಟಾಗಿ ನೀವು ಜಾಬ್ಗೆಲ್ಲ ಅಪ್ಲೈ ಮಾಡ್ಬೋದು. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಬಂದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಂಪನಿ ಆಗಿದೆ. ಆರ್ಗನೈಸೇಷನ್ ನೇಮ್ ಬಂದು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಕಡೆಯಿಂದ ಬಿಟ್ಟಿರೋದು. ಪೋಸ್ಟ್ ನೇಮ್ ನೋಡೋದಾದರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ಗೆ ಬಿಟ್ಟಿದ್ದಾರೆ. ಲೇಟೆಸ್ಟ್ ಅಪ್ಡೇಟ್ ನೋಡೋದಾದರೆ 18/6/2025 ಇರುತ್ತೆ. ಟೋಟಲ್ ವೇಕೆನ್ಸಿ ಬಂದು ಅವರು ಎಷ್ಟು ಅಂತ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿಲ್ಲ. ಯಾವ ಪೋಸ್ಟ್ಗೆ ಏನೆಲ್ಲ ಕ್ವಾಲಿಫಿಕೇಷನ್ ಕೇಳಿದ್ದಾರೆ, ಅದ್ರ ಜೊತೆಗೆ ಏಜ್ ಲಿಮಿಟ್ನ ತಿಳ್ಕೊಳ್ಳೋಣ. ಜೂನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ಗೆ ಬಂದು 32 ವರ್ಷ ಆಗಿರೋರು ಅಪ್ಲೈ ಮಾಡ್ಬೋದು. ಅದರಲ್ಲಿ ಕ್ವಾಲಿಫಿಕೇಷನ್ ನೋಡೋದಾದರೆ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು, ಇನ್ಸ್ಟ್ರುಮೇಷನ್ಸು, ಎಲೆಕ್ಟ್ರಾನಿಕ್ಸು, ಸಿವಿಲು, ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿರೋರು ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಬಂದು 5 ವರ್ಷ ಕೇಳಿದ್ದಾರೆ. ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ಗೆ ಬಂದು 32 ವರ್ಷ ಮೇಲ್ಪಟ್ಟಿರೋರು ಅಪ್ಲೈ ಮಾಡ್ಬೋದು. ಇನ್ನು ಎಜುಕೇಷನಲ್ ಡೀಟೇಲ್ಸ್ ನೋಡೋದಾದರೆ BTech, BE, BSc ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ಲು, ಇಲ್ಲ ಎಲೆಕ್ಟ್ರಿಕಲ್ಲು, ಇನ್ಸ್ಟ್ರುಮೇಷನ್ಸು, ಎಲೆಕ್ಟ್ರಾನಿಕ್ಕು, ಸಿವಿಲ್ಲು, ಕೆಮಿಕಲ್ಲು ಮಾಡಿರೋರೆಲ್ಲನೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ 3 ವರ್ಷ ಎಕ್ಸ್ಪೀರಿಯನ್ಸು ಸಹ ಹೇಳಿದ್ದಾರೆ. ಜೂನಿಯರ್ ಎಕ್ಸಿಕ್ಯೂಟಿವ್ ಅಕೌಂಟೆಂಟ್ಗೆ ಬಂದು 30 ವರ್ಷದಿಂದ 35 ವರ್ಷದ ಒಳಗಡೆ ಇರೋರು ಅಪ್ಲೈ ಮಾಡ್ಬೋದು. ಇಲ್ಲಿ ಎಜುಕೇಷನ್ ನೋಡೋದಾದರೆ ಇಂಟರ್ CA, ಇಂಟರ್ CMA ಗ್ರ್ಯಾಜುಯೇಷನ್ ಮಾಡಿರೋರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಎಕ್ಸ್ಪೀರಿಯನ್ಸ್ ಬಂದು 5 ವರ್ಷ ಹೇಳಿದ್ದಾರೆ. ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಕ್ವಾಲಿಟಿ ಅಸೂರೆನ್ಸ್ಗೆ ಬಂದು 32 ವರ್ಷ ಮೇಲ್ಪಟ್ಟಿರೋರು ಅಪ್ಲೈ ಮಾಡ್ಬೋದು. ಇನ್ನು ಎಜುಕೇಷನ್ ನೋಡೋದಾದರೆ MSc ಕೆಮಿಸ್ಟ್ರಿ ಮಾಡಿರೋರು ಅಪ್ಲೈ ಮಾಡ್ಬೋದು ವಿತ್ ಸ್ಪೆಷಲೈಸೇಷನ್ ಇನ್ ಆರ್ಗ್ಯಾನಿಕ್, ಫಿಸಿಕಲ್, ಹಾಗೆಯೇ ಇನೋಗ್ರಾನಿಕ್ಕು, ಅನಾಲಿಟಿಕಲ್ ಕೆಮಿಸ್ಟ್ರಿ ಮಾಡಿರೋರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ 3 ವರ್ಷ ಎಕ್ಸ್ಪೀರಿಯನ್ಸು ಸಹ ಹೇಳಿದ್ದಾರೆ. ಇನ್ನು ಸೆಕ್ಯೂರಿಟರಿ BPCLಗೆ ಬಂದು 32 ವರ್ಷ ಮೇಲ್ಪಟ್ಟಿರೋರು ಅಪ್ಲೈ ಮಾಡ್ಬೋದು. ಕ್ಲಾಸ್ ಬಂದು SLC ಹಾಗೆ PUC ಜೊತೆಗೆ ಬ್ಯಾಚುಲರ್ ಡಿಗ್ರಿ 3 ವರ್ಷ ಕೋರ್ಸ್ ಕೂಡ ಮಾಡಿರಬೇಕಾಗಿರುತ್ತೆ. ಇದರಲ್ಲೂ ಕೂಡ 5 ವರ್ಷ ಎಕ್ಸ್ಪೀರಿಯನ್ಸ್ ಸಹ ಕೇಳಿದ್ದಾರೆ. ಅಂದರೆ ಜರ್ನಲ್ ಕ್ಯಾಟಗರಿ, OBC ಕ್ಯಾಟಗರಿ ಹಾಗೆ EW ಕ್ಯಾಂಡಿಡೇಟ್ಸ್ಗೆಲ್ಲ 1000 ರೂಪಾಯಿ ಹೇಳಿದ್ದಾರೆ. ಮತ್ತು ಪ್ಲಸ್ 18% GST ಕೂಡ ಆ್ಯಡ್ ಮಾಡಿದ್ದಾರೆ. ಹಾಗೆಯೇ SC ST PW ಕ್ಯಾಂಡಿಡೇಟ್ಸ್ಗೆಲ್ಲ ಯಾವುದೇ ರೀತಿ ಫೀಸ್ ಅನ್ನೋದು ಇರೋದಿಲ್ಲ. ಇನ್ನು ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದರೆ ಜೂನಿಯರ್ ಎಕ್ಸಿಕ್ಯೂಟಿವ್ಗೆ ಬಂದು 30,000ದಿಂದ 1,20,000 ಗಂಟ ಸ್ಯಾಲ್ರಿ ಹೇಳಿದ್ದಾರೆ. ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ಗೆ ಬಂದು 40,000ದಿಂದ 1,40,000 ಗಂಟ ಸ್ಯಾಲ್ರಿ ಹೇಳಿದ್ದಾರೆ. ಇನ್ನು ಸೆಲೆಕ್ಷನ್ಸ್ ಯಾವ ರೀತಿ ಮಾಡ್ತಾರೆ ಅಂತ ನೋಡೋದಾದರೆ ಶಾರ್ಟ್ ಲಿಸ್ಟಿಂಗ್ ಇರುತ್ತೆ, ಅದ್ರ ಜೊತೆಗೆ ರೈಟಿಂಗ್ ಟೆಸ್ಟ್ ಸಹ ಇರುತ್ತೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸಹ ಇರುತ್ತೆ. ಪರ್ಸ್ನಲ್ ಆಗಿ ಇಂಟರ್ವ್ಯೂ ಕೂಡ ಕಂಟೆಂಟ್ ಮಾಡ್ತಾರೆ. ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ ನಿಮ್ಮದು Gmail ID, ಮೊಬೈಲ್ ನಂಬರು, ಹಾಗೆಯೇ ನಿಮ್ಮದು ಆಧಾರ್ ಕಾರ್ಡು, ಫೋಟೋ, ಸಿಗ್ನೇಚರು, 10th ಮಾರ್ಕ್ಸ್ ಕಾರ್ಡು, PU ಮಾರ್ಕ್ಸ್ ಕಾರ್ಡು, ಡಿಪ್ಲೊಮಾ ಮಾಡಿದರೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು, ಇಲ್ಲ ಡಿಗ್ರಿ ಮಾಡಿದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು, ಅದ್ರ ಜೊತೆಗೆ ಪ್ರಾವಿಷನ್ ಸರ್ಟಿಫಿಕೇಟು ಸಹ ಬೇಕಾಗಿರುತ್ತೆ. ಎಲ್ಲ ಕಾಪಿನೂ ಕೂಡ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಹಾಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಸಹ ಅವರು ಕೇಳಿದ್ದಾರೆ. ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 28 ಮೇ 2025 ಆಗಿರುತ್ತೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನೋಡೋದಾದರೆ 27 ಜೂನ್ 2025 ಹೇಳಿದರು. ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜುಲೈ 4ನೇ ತಾರೀಕು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಅಪ್ಲೈ ಮಾಡೋದಕ್ಕೆ ಲಿಂಕ್ ನೋಡೋದಾದರೆ IBPS online.IBPS ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು. ಇನ್ನು ಅಫಿಷಿಯಲ್ ವೆಬ್ಸೈಟ್ ನೋಡೋದಾದರೆ
ಭಾರತ್ ಪೆಟ್ರೋಲಿಯಂ .inಗೆ ಹೋಗಿ ನೀವು ಚೆಕ್ ಮಾಡ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.